ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರವಾಗಿ ದೆಹಲಿಯಲ್ಲಿ ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ಗೆ ಆಕ್ರೋಶ ವ್ಯಕ್ತವಾಗಿದೆ. ರಾಯಚೂರಿನಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆದಿದೆ. ಅಂಬೇಡ್ಕರ್ ಸರ್ಕಲ್ನಲ್ಲಿ ದಲಿತ ಸಂಘಟನೆ ಹಾಗೂ ಪ್ರಗತಿಪರ ಒಕ್ಕೂಟವು ಪ್ರತಿಭಟನೆ ನಡೆಸಿದ್ವು. ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಅಣಕು ಶವಯಾತ್ರೆ ನಡೆಸಿದ ಪ್ರತಿಭಟನಾಕಾರರು ಪ್ರತಿಕೃತಿ ದಹಿಸಿ ಆಕ್ರೋಶ ಹೊರಹಾಕಿದ್ರು. ಧರ್ಮೇಂದ್ರ ಅವರ ಕುತಂತ್ರದಿಂದ ಏನು ನೀಟ್ ಪೇಪರ್ ಲೀಕ್ ಆಯಿತು, ಆ ಒಂದು ವಿಷಯದಲ್ಲಿ ದೆಹಲಿಯಲ್ಲಿರ್ತಕ್ಕಂಥ ಜಂತರ್ ಮಂತರ್ನಲ್ಲಿ ಹೋರಾಟ ಹಮ್ಮಿಕೊಂತಾರೆ. ಆ ಹೋರಾಟದಲ್ಲಿ ಏನು ಸೋಮವಾರ ದಿನದಂದು ಸದನಕ್ಕೆ ಮುತ್ತಿಗೆ ಹಾಕಬೇಕಂತ ವಿದ್ಯಾರ್ಥಿಗಳು ಮತ್ತು ಎಲ್ಲ ಪ್ರಗತಿಪರ ಸಂಘಟನೆಗಳು ಹೋದಾಗ ಅವರ ವಿರುದ್ಧ ಲಾಠಿ ಚಾರ್ಜ್ ಮಾಡ್ತಕ್ಕಂಥದ್ದು ಅತ್ಯಂತ ಖಂಡನೀಯ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಖಂಡಿಸಿ ಬೆಳಗಾವಿ ನಗರದ ಚೆನ್ನಮ್ಮ ವೃತ್ತದಲ್ಲಿ ವಿದ್ಯಾರ್ಥಿಗಳು ಬೃಹತ್ ಪ್ರತಿಭಟನೆ ನಡೆಸಿದರು. ನಗರದ ವಿವಿಧ ಕಾಲೇಜುಗಳಿಂದ ಆಗಮಿಸಿದ್ದ ವಿದ್ಯಾರ್ಥಿಗಳು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಶಾಸಕ ಆಸಿಫ್ ಸೇಠ್ ಪುತ್ರ ಅಮನ್ ಸೇಠ್ ಸಾಥ್ ನೀಡಿದ್ರು. ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಬೇಕೆಂದು ಪ್ರತಿಭಟನಾಕಾರರು ಆಗ್ರಹಿಸಿದ್ರು. को याद नहीं करेंगे तब तक ये प्रोटेस्ट पूरा नहीं होगा. ये प्रोटेस्ट उनके लिए ही है. ಬರಗಾಲದ ಛಾಯೆಯ ನಡುವೆಯೂ ದಾವಣಗೆರೆಯಲ್ಲಿ ಸುರಿದ ಮಳೆ ಜನರಿಗೆ ಕೊಂಚ ನಿರಾಳ ನೀಡಿದೆ. ನಗರದಲ್ಲಿ ಬೆಳಗ್ಗೆಯಿಂದಲೇ ಮೋಡ ಕವಿದ ವಾತಾವರಣವಿತ್ತು. ಆಗಾಗ್ಗೆ ಮಳೆ ಬಂದು ಹೋಗ್ತಿತ್ತು. ಜಿಟಿ ಮಳೆಯ ನಡುವೆಯೂ ಜನರು ದಿನನಿತ್ಯ ಕೆಲಸ ಕಾರ್ಯದಲ್ಲಿ ನಿರತರಾಗಿದ್ರು. ಬಿಸಿಲ ಬೇಗೆಯಿಂದ ಬೇಸತ್ತಿದ್ದ ಬೆಣ್ಣೆನಗರಿ ಜನರಿಗೆ ವರ್ಷಧಾರೆ ತಂಪು ನೀಡಿತು. ಹಾವೇರಿ ನಗರ ಸುತ್ತಮುತ್ತವೂ ಉತ್ತಮ ಮಳೆಯಾಗಿದೆ. ವರುಣನ ಆಗಮನದಿಂದಾಗಿ ಅನ್ನದಾತರು ಕೊಂಚ ನಿಟ್ಟುಸಿರು ಬಿಟ್ಟಿದ್ದಾರೆ. ಮಳೆ ಇಲ್ಲದೆ ಮೆಕ್ಕೆಜೋಳ, ಸೋಯಾಬೀನ್ ಸೇರಿದಂತೆ ಹಲವು ಬೆಳೆಗಳು ಬಾಡಿ ಹೋಗಿದ್ವು. ಈಗ ಮಳೆಯಿಂದಾಗಿ ರೈತರಲ್ಲಿ ಆಶಾಭಾವನೆ ಮೂಡಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಇಂದು ಭಾರೀ ಮಳೆ ಸಾಧ್ಯತೆ ಇದೆ. ಹೀಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿತ್ತು. ಅಂಗನವಾಡಿ ಶಾಲೆಗಳು, ಪಿಯು ಕಾಲೇಜಿಗೆ ರಜೆ ನೀಡಿ ಜಿಲ್ಲಾಡಳಿತ ಆದೇಶ ಹೊರಡಿಸಿತ್ತು. ದಕ್ಷಿಣ ಕನ್ನಡ ಕರಾವಳಿ ಭಾಗದಲ್ಲಿ ಭಾರೀ ಮಳೆಯಾಗುವ ಮುನ್ಸೂಚನೆ ನೀಡಿದೆ. ಮುಂಜಾಗ್ರತಾ ಕ್ರಮವಾಗಿ ವಿದ್ಯಾರ್ಥಿಗಳ ಸುರಕ್ಷತೆಯನ್ನು ಗಮನದಲ್ಲಿಟ್ಟುಕೊಂಡು ಶಾಲೆಗಳಿಗೆ ರಜೆಯನ್ನು ಕೊಡಲಾಗಿತ್ತು. ಇನ್ನು ನೀರು ತುಂಬಿಸುವ ತಗ್ಗು ಪ್ರದೇಶಗಳು, ಕೆರೆ, ಹಳ್ಳ ಕೊಳ್ಳಗಳು, ನದಿ ಹಾಗೂ ಸಮುದ್ರ ತೀರಗಳಿಗೆ ಮಕ್ಕಳು ತೆರಳದಂತೆ ಪೋಷಕರು ವಿಶೇಷ ನಿಗಾ ವಹಿಸಬೇಕು. ಕಡಲಿನಲ್ಲಿ ಅಲೆಗಳ ತೀವ್ರತೆ ಹೆಚ್ಚಾಗಿರುವುದರಿಂದ ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ನಿರ್ಬಂಧ ವಿಧಿಸಲಾಗಿದೆ. ಪ್ರವಾಸಿಗರು ಮತ್ತು ಸಾರ್ವಜನಿಕರು ನದಿ ಹಾಗೂ ಸಮುದ್ರ ತೀರಗಳಿಗೆ ತೆರಳಬಾರದೆಂದು ಮನವಿ ಮಾಡಲಾಗಿದೆ. ಅತ್ತ ಉತ್ತರ ಕನ್ನಡ ಜಿಲ್ಲೆಯ ಜೊಯ್ಡಾ, ದಾಂಡೇಲಿ ತಾಲೂಕುಗಳ ಎಲ್ಲ ಅಂಗನವಾಡಿ, ಪ್ರಾಥಮಿಕ, ಪ್ರೌಢ ಶಾಲೆಗಳಿಗೆ ಇಂದು ರಜೆ ಘೋಷಣೆ ಮಾಡಲಾಗಿತ್ತು. ಭಾರೀ ಮಳೆಯ ಕಾರಣ ಮುನ್ನೆಚ್ಚರಿಕೆ ಕ್ರಮವಾಗಿ ರಜೆ ನೀಡಲಾಗಿತ್ತು. ಮಹಾರಾಷ್ಟ್ರದಲ್ಲಿ ಧಾರಾಕಾರ ಮಳೆ ಸುರಿತಾ ಇರುವುದರಿಂದ ಘಟಪ್ರಭಾ ನದಿಗೆ ಮತ್ತೆ ಜೀವಕಳೆ ಬಂದಿದೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಹಾದು ಹೋಗುವ ಘಟಪ್ರಭಾ ನದಿಯ ನೀರಿನ ಮಟ್ಟ ಹೆಚ್ಚಳವಾಗಿದೆ. ಇದರಿಂದಾಗಿ ಮುಧೋಳ ಪಟ್ಟಣದ ಸಿದ್ದೇಶ್ವರ ಬ್ಯಾರೇಜ್ ಜಲಾವೃತಗೊಂಡಿದೆ. ಬ್ಯಾರೇಜ್ ಮೇಲೆ 2 ಅಡಿ ಎತ್ತರದಷ್ಟು ನೀರು ಹರಿಯುತ್ತಿದೆ. ಈ ನಡುವೆ ಘಟಪ್ರಭಾ ನದಿಗೆ ಕಲುಷಿತ ನೀರು ಕೂಡ ಸೇರ್ಪಡೆಯಾಗಿದೆ. ಇದು ನದಿಯನ್ನು ಮತ್ತಷ್ಟು ಕಲುಷಿತಗೊಳಿಸಿದೆ. ಬಾಗಲಕೋಟೆ ಜಿಲ್ಲೆ ಮುಧೋಳ ನಗರದ ವ್ಯಾಪ್ತಿಯಲ್ಲಿರುವಂತಹ, ಅಂದ್ರೆ ಮುಧೋಳ ನಗರ ಸಮೀಪದಲ್ಲಿರುವಂತಹ ಒಂದು ಘಟಪ್ರಭಾ ನದಿಯ ದೃಶ್ಯವನ್ನ ತೋರಿಸ್ತಾ ಇದೀವಿ. ಅಂದ್ರೆ ಇದನ್ನ ಈ ಒಂದು ದೃಶ್ಯವನ್ನ ನೋಡಿದ್ರೆ ನಿಜವಾಗ್ಲೂ ಕೂಡ ಎಲ್ಲರಿಗೂ ಕೂಡ ಸಂತಸವಾಗುವಂತಹ ಒಂದು ಚಿತ್ರಣದಲ್ಲಿ ಕಂಡು ಬರ್ತಾ ಇದೆ. ಅದರ ಜೊತೆಗೆ ಪ್ರಮುಖವಾಗಿ ಹೇಳ್ಬೇಕಂತಂದ್ರೆ ಇನ್ನೊಂದು ಆತಂಕಕಾರಿ ವಿಚಾರ ಅಂತಂದ್ರೆ ಇಷ್ಟೆಲ್ಲ ನದಿಗೆ ನೀರು ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬರ್ತಾ ಇದೆ, ಎಲ್ಲರೂ ಕೂಡ ಸಂತಸದ ವಿಚಾರ. ಆದ್ರೆ ಒಂದು ಆತಂಕಕಾರಿ ವಿಚಾರ ಅಂತಂದ್ರೆ ಈ ನದಿಗೆ ಏನು ಮುಧೋಳ ನಗರದ ಕಲುಷಿತ ನೀರು ಬಂದು ಸೇರ್ತಾ ಇದೆ. ವಿವಿಧ ಬಡಾವಣೆಯ ಚರಂಡಿ ನೀರನ್ನ ಈ ನದಿಗೆ ಹರಿಬಿಡುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು ನಿಜವಾಗ್ಲೂ ವಿಪರ್ಯಾಸ ಅಂತ ಹೇಳ್ಬೋದು. ಬೀದರ್ ಜಿಲ್ಲೆಯಲ್ಲಿ ಮುಂಗಾರು ಮಳೆ ಕೈಕೊಟ್ಟಿರುವುದರಿಂದ ರೈತರಲ್ಲಿ ಆತಂಕ ಮನೆ ಮಾಡಿದೆ. ಮಳೆ ಕೊರತೆಯಿಂದಾಗಿ ಉದ್ದು, ಸೋಯಾಬೀನ್, ಹೆಸರು ಬೆಳೆಗಾರರು ಆತಂಕಕ್ಕೆ ಸಿಲುಕಿದ್ದಾರೆ. 3 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಉದ್ದು, ಸೋಯಾಬೀನ್, ಹೆಸರು ಬೆಳೆ ಬೀಜ ಬಿತ್ತನೆ ಮಾಡಿದ್ದ ರೈತರು ಮಳೆಯಿಲ್ಲದೆ ಸಂಕಷ್ಟ ಎದುರಿಸುವಂತಾಗಿದೆ. ಜುಲೈ ಅಂತ್ಯದ ವೇಳೆಗೆ ಹೂವು ಕಾಯಿ ಬಿಡಬೇಕಾಗಿದ್ದ ಬೆಳೆ 4-5 ಇಂಚು ಮಾತ್ರ ಬೆಳೆದಿದೆ. ಹೀಗಾಗಿ ರೈತರು ಬಿತ್ತನೆ ಮಾಡಲು ಖರ್ಚು ಮಾಡಿದ ಹಣ ಬರುತ್ತೋ ಇಲ್ವೋ ಅನ್ನೋ ಚಿಂತೆಯಲ್ಲಿದ್ದಾರೆ. ಮಳೆ ಆಗುತ್ತೆ ಅನ್ನೋ ನಂಬಿಕೆಯಿಂದ ಕೂಡ ರೈತರು ಬಿತ್ತದಂತ ರೈತರು ಈಗ ಸಾಕಷ್ಟು ಸಮಸ್ಯೆಯ ಸುಳಿಯಲ್ಲಿ ಸಿಲುಕಾಕೊಂಡಿರ್ತಕ್ಕಂಥದ್ದು. ಸದ್ಯ ನಾನು ಬೀದರ್ ತಾಲೂಕಿನ ಈ ಚಾಂಬೋಳ್ ಗ್ರಾಮದಲ್ಲಿ ಸದ್ಯ ನಾನು ಇರ್ತಕ್ಕಂಥದ್ದು. ಈ ಬೆಳೆನ ಕೂಡ ಇಲ್ಲಿ ಇವರು ನಾಟಿ ಮಾಡಿ ಸುಮಾರು 1.5 ತಿಂಗಳು ಕಳೀತಾ ಬಂದರೂ ಕೂಡ ಇನ್ನೂ ಭೂಮಿ ಬಿಟ್ಟು ಇದು ಮೇಲೇನೆ ಬಂದಿಲ್ಲ. ಏನಿಲ್ಲ ರೀ, ಬೆಳೆ ಎಲ್ಲ ಪೂರ ನಾಶ ಅದ. 2 ತಿಂಗಳೈತ್ರಿ, 1.5 ತಿಂಗಳಾಯ್ತು ಏನಕ್ಕೆ ಬಿತ್ತಿ. ಬೆಳೆದ ಏನು ಕಳಿಲ್ಲ ರೀ. ಇದ್ರ ಸುಮ್ಮನೆ ಹೊಡೆದಕ್ಕಾದ್ರೆ ಸುಮ್ಮನೆ ಹೊಲಕ್ಕೆ ಹರಿಕ್ಬೇಕಂತೇಳಿ ಹೊಲ್ದಾಗ ಕೆಲಸ ಮಾಡಿದ್ವಿ ರೀ ಅಷ್ಟೇ. ಸರ್ಕಾರದು ಏನಾರ ನಮಗೆ ಕೊಡ್ಬೇಕಲ್ರಿ, ಹೊಸ ಸಿ ಎಂ ಅವ್ರು ಬಂದಾರ.
ಮುಂಗಾರು ಮಳೆ ಕಣ್ಮರೆಯಾಗಿರುವುದರಿಂದ ಕಲ್ಯಾಣ ಕರ್ನಾಟಕದಲ್ಲೂ ಬರಗಾಲ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾದಗಿರಿಯಲ್ಲಿ ಮುಂಗಾರು ಮಳೆ ಕೈಕೊಟ್ಟಿರುವುದರಿಂದ ಹತ್ತಿ ಬೆಳೆಗಾರರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಮಳೆ ನಿರೀಕ್ಷೆಯಲ್ಲಿ ಹತ್ತಿ ಬೀಜ ಬಿತ್ತನೆ ಮಾಡಿದ್ದ ರೈತರು ಈಗ ಕೈ ಸುಟ್ಟುಕೊಂಡಿದ್ದಾರೆ. ಮೂರು ಬಾರಿ ಬಿತ್ತನೆ ಮಾಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಹೀಗಾಗಿ ಕೂಡಲೇ ರಾಜ್ಯ ಸರ್ಕಾರ ಯಾದಗಿರಿಯನ್ನ ಬರಪೀಡಿತ ಜಿಲ್ಲೆ ಎಂದು ಘೋಷಣೆ ಮಾಡಬೇಕು, ಸಾಲ ಮನ್ನಾ ಮಾಡಬೇಕೆಂದು ರೈತರು ಆಗ್ರಹಿಸಿದ್ದಾರೆ. ನಾವು ಒಂದು 3 ಸಲತೆ ಉರಿತೀವಿ ರೀ, ಬೀಜ ನಾಟಿಲ್ರಿ, ಒಟ್ಟ ಮಳೆನೇ ಇಲ್ಲರಿ ನಮ್ಮ ಕಡೆಗೆ. ನಾವು 20 ಎಕರೆ ಲೀಸ್ ಮಾಡಿದ್ವಿ ಹೊಲ, ಒಂದು ಎಕರೆಗೆ ಲೀಸಿಗೆ 25,000 ಕೊಡ್ಬೇಕು ರೀ ನಾವು ಹೊಲದವರಿಗೆ. ನಾವು 3 ಸಲತೆ ಕಡಿಸಿ ಊರ್ತಿದ್ರಿ, ನಾಡ್ತಾ ಇಲ್ಲ ನಮ್ಮ ಕಡೆ ಬೀಜ ಮಾತ್ರ ನಾಡ್ತಾ ಇಲ್ಲ, ಮಳೆನೇ ಬಂದಿಲ್ರಿ. ಆ ನಾಟವಲ್ದು ಬೀಜ ಮಾತ್ರ ನಾಟವಲ್ರಿ, ಬೆಳೆ ಇಲ್ರಿ. ಇವತ್ತು ಸರ್ ಜಗ್ಗಿ ಮಳೆ ಬಂದು ಕೆಟ್ಟದ, ಈ ಸರ್ ಮಳೆ ಹೋಗಿ ಕೆಟ್ಟದ್ರಿ ಸರ್. ಒಂದು ಸಲ ಅಲ್ಲ 3 ಸಲ ಊರಿವ್ರು ಇಲ್ಲೇ ಅವ, ಒಂದು ಬೀಜ ಬಿ ನಾಟಿಲ್ಲ. ಈಗ 25,000 ಒಂದು ಎಕರೆ ಲೀಸ್ ಮಾಡಿ ಕೇಸಿ ಮತ್ತೆ 25,000 ರೂಪಾಯಿ ಇದಕ್ಕೆ ಭೂಮಿಗೆ ಹಾಕಿವಿ. ಹಿಂಗಾಗಿ ಎಕರೆಗೆ 50,000 ರೂಪಾಯಿ ಖರ್ಚಾಗ್ಯದ. ಭಾಳ ಅಂದ್ರೆ ಭಾಳ ಸಾಯ್ಬಿಟ್ಟದ ರೈತ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಭೀಕರ ಬರಗಾಲ ಆವರಿಸಿದ್ದು ನೂರಾರು ಎಕರೆ ಪ್ರದೇಶದಲ್ಲಿ ಬಿತ್ತಿದ್ದ ಬೆಳೆ ವಿಫಲವಾಗಿದೆ. ಬಚ್ಚ ಬೋರನಹಟ್ಟಿ ಬಳಿ ನೂರಾರು ಎಕರೆಯಲ್ಲಿ ಬೆಳೆದಿದ್ದ ಸೂರ್ಯಕಾಂತಿ, ತೊಗರಿ, ಮೆಕ್ಕೆಜೋಳ ಬೆಳೆ ನಾಶವಾಗಿದೆ. ಹೂ ಬಿಡಬೇಕಿದ್ದ ಸೂರ್ಯಕಾಂತಿ ಬೆಳೆ ಬಿತ್ತಿ 2 ತಿಂಗಳು ಕಳೆದರೂ ಯಾವ ಪ್ರಯೋಜನವೂ ಆಗಿಲ್ಲ. ಹಸಿರಿನಿಂದ ಕಂಗೊಳಿಸ್ತಾ ಇದ್ದ ಭೂಮಿ ಈಗ ಬರಡಾಗಿದೆ. ಬಿತ್ತನೆಯಾಗಿ 2 ತಿಂಗಳುಗಳು ಕಳೆದರೂ ಸಹ ಸೂರ್ಯಕಾಂತಿ ಬೆಳೆ ಆಗಿರ್ಬೋದು, ಅಥವಾ ತೊಗರಿ ಬೆಳೆ ಆಗಿರ್ಬೋದು, ಅಥವಾ ಮೆಕ್ಕೆಜೋಳ ಬೆಳೆ ಆಗಿರ್ಬೋದು, ಭೂಮಿಯಿಂದ ಮೇಲಕ್ಕೆ ಏಳದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಾರಣ ಏನಂತಂದರೆ ಸಕಾಲಕ್ಕೆ ಬರಬೇಕಾಗಿರ್ತಕ್ಕಂಥ ಮಳೆ ಈ ಭಾಗದಲ್ಲಿ ಸಂಪೂರ್ಣವಾಗಿ ಕೈಕೊಟ್ಟಿದೆ. ಬಿಡದಿ ಟೌನ್ಶಿಪ್ ಯೋಜನೆ ಪರ ವಿರೋಧ ಹೋರಾಟ ಮುಂದುವರೆದಿದೆ. ಯೋಜನೆ ವಿರೋಧಿಸಿ ಬೈರಮಂಗಲದಲ್ಲಿ ರೈತರು ಹೋರಾಟ ಮುಂದುವರೆಸಿದ್ದಾರೆ. ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಾಧೀಶರಾದ ವಿ ಗೋಪಾಲಗೌಡ ನೇತೃತ್ವದಲ್ಲಿ ಇದು ರೈತ ಹೋರಾಟವೋ ಅಥವಾ ರಾಜಕೀಯ ಪ್ರತಿಷ್ಠೆಯೋ ಎಂಬ ಬಗ್ಗೆ ಚರ್ಚೆ ನಡೆಯಿತು. ಪ್ರತಿಭಟನಾ ಸ್ಥಳದಲ್ಲಿ ಸಾರ್ವಜನಿಕ ಅಹವಾಲು ಸ್ವೀಕರಿಸಿ ಅಭಿಪ್ರಾಯ ಸಂಗ್ರಹಿಸಲಾಯಿತು. ಕೃಷಿ ಅರ್ಥಶಾಸ್ತ್ರಜ್ಞ ಡಾಕ್ಟರ್ ಪ್ರಕಾಶ್ ಕಮ್ಮರಡಿ, ಸಮಾಜಶಾಸ್ತ್ರಜ್ಞ ಡಾಕ್ಟರ್ ಎಆರ್ ವಾಸವಿ, ಹಿರಿಯ ಪತ್ರಕರ್ತ ಡಿ ಉಮಾಪತಿ ಭಾಗಿಯಾಗಿದ್ದರು. ಪ್ರೀತಿಸಿ ಮದುವೆಯಾದ ಜೋಡಿಗೆ ಯುವತಿಯ ಪೋಷಕರೇ ವಿಲನ್ ಆಗಿದ್ದಾರೆ. ಗೋವಾ ಮೂಲದ ಇಶಾಳನ್ನ ಬೆಳಗಾವಿ ಮೂಲದ ರೋಹನ್ ಪ್ರೀತಿಸಿ ದೇವಸ್ಥಾನದಲ್ಲಿ ಮದುವೆಯಾಗಿದ್ದ. ಗೋವಾದಲ್ಲಿ ರಿಜಿಸ್ಟರ್ ಮ್ಯಾರೇಜ್ ಆಗಲು ಯುವತಿಯ ಪೋಷಕರು ಬಿಡದ ಕಾರಣ ಕಳೆದ ತಿಂಗಳು ಮಂದಿರದಲ್ಲಿ ವಿವಾಹವಾಗಿ ಬೆಳಗಾವಿಗೆ ಬಂದಿದ್ದ. ಆದರೆ ಯುವತಿ ಇಶಾ ಸೆಟ್ಕರ್ ಪೋಷಕರು ಗೋವಾ ಪೊಲೀಸರ ಸಮೇತ ಬೆಳಗಾವಿಗೆ ಬಂದು ಕಿರುಕುಳ ನೀಡುತ್ತಿದ್ದಾರೆ ಅಂತ ಆರೋಪಿಸಲಾಗಿದೆ. ಸದ್ಯಕ್ಕೆ ರಕ್ಷಣೆ ನೀಡುವಂತೆ ನವ ಜೋಡಿ ಬೆಳಗಾವಿ ಎಸ್ಪಿ ಮೊರೆ ಹೋಗಿದೆ. ಸರ್ ಆಕಿನ ದೇವ್ರ ಗುಡ ಹೋದ ಒಂದು ತಾಲಿ ಕಟ್ಟಿನ್ರಿ ಸರ್. ತಾಲಿ ಕಟ್ಟತ್ಲೆ 2 ದಿವಸ ಇಲ್ಲೇ ಇದ್ದವ್ರಿ ಸರ್. ನಾವು ಊರಾಗ ಇರತ್ಲೆ ಸರ್. ಇನ್ನೇ ಅವ್ರ ಫ್ಯಾಮಿಲಿ ಅಲ್ಲಿ ಪಂಜಿಮ್ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ರಿ ಸರ್. ಕಂಪ್ಲೇಂಟ್ ಕೊಡತ್ಲೆ ನಮ್ಮ ಫ್ಯಾಮಿಲಿಗೆ ಟಾರ್ಚರ್ ಮಾಡಕತ್ರಿ ಸರ್. ಅವ್ರ ಫ್ಯಾಮಿಲಿ ಅಕ್ಸೆಪ್ಟ್ ಮಾಡವಲ್ರಿ ಸರ್ ನಮ್ಮಿಬ್ಬರು ಕೂಡಿರ್ಬೇಕಂತ. ಆ ಹುಡುಗಿಗೆ ಟಾರ್ಚರ್ ಮಾಡಾರ್ರಿ ಸರ್. ಬಿಡ್ಬೇಕು, ಅವ್ನು ಬಿಟ್ಟು ಹೋಗು, ಅವ್ನ ಜೋಡಿ ಇರಬಾರ್ದು, ಅವ್ನ ಜೋಡಿ ಅವ್ನು ಚೊಲಿ ಇಲ್ಲ, ಅವ್ನು ಕೂಡಿ ಇಡಬಾರ್ದ್ರಿ, ಅವ್ನು ಬಿಡು, ನೀನು ಬೇರೆ ಕಡೆ ಮಾಡಿಕೊಡ್ತಾನಂತ ಆ ಹುಡುಗಿಗೆ ಟಾರ್ಚರ್ ಮಾಡಕತ್ರಿ. ಮೈಸೂರಿನ ನಂಜನಗೂಡಿನ ಆರ್ಪಿ ರೋಡ್ನಲ್ಲಿರುವ ಬಳೆ ಅಂಗಡಿಯಲ್ಲಿ ಅಗ್ನಿ ಆಕಸ್ಮಿಕ ಸಂಭವಿಸಿದೆ. ಅಗ್ನಿ ಅನಾಹುತಕ್ಕೆ ರವಿಕುಮಾರ್ ಎಂಬುವರ ಅಹಲ್ಯ ಬ್ಯಾಂಗಲ್ ಸ್ಟೋರ್ ಸುಟ್ಟು ಭಸ್ಮವಾಗಿದೆ. ಬೆಂಕಿಯ ಕೆನ್ನಾಲ್ಗೆಗೆ ಸುಮಾರು 2 ಲಕ್ಷ ರೂಪಾಯಿ ಬೆಲೆಯ ವಸ್ತುಗಳು ಬೆಂಕಿಗಾಹುತಿಯಾಗಿದೆ. ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಭೇಟಿ ಕೊಟ್ಟಿದ್ದು ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಕೋಲಾರ ನಗರ ಠಾಣಾ ಪೊಲೀಸರು ಮನೆಗಳನ್ನು ಬಂಧಿಸಿದ್ದಾರೆ. ಬಂಧಿತ ಸೈಯದ್ ಶೋಯಬ್ ಬಳಿ 2 ಲಕ್ಷ ರೂಪಾಯಿ ಮೌಲ್ಯದ ಬೆಳ್ಳಿ, ಚಿನ್ನದ ಒಡವೆಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕೋಲಾರ ನಗರದಲ್ಲಿ ನಡೆದಿದ್ದ ಕಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೆಹಮತ್ ನಗರ ನಿವಾಸಿ ಶೋಯಬ್ನನ್ನ ಬಂಧಿಸಿದ ಪೊಲೀಸರು ಕದ್ದ ಮಾಲನ್ನು ವಶಕ್ಕೆ ಪಡೆದಿದ್ದಾರೆ. ಮಂಗಳೂರಿನಲ್ಲಿ ಎನ್ಎಸ್ಜಿ ಅಣಕು ಕಾರ್ಯಾಚರಣೆ ನಡೆಸಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ವಿವಿಧೆಡೆ ಎನ್ಎಸ್ಜಿ ಭಯೋತ್ಪಾದನಾ ನಿಗ್ರಹ ಅಣಕು ಕಾರ್ಯಾಚರಣೆ ನಡೆಸುತ್ತಿದ್ದು, ಇದರ ಭಾಗವಾಗಿ ಮಂಗಳೂರಿನ ಎನ್ಎಂಪಿಎ, ಇನ್ಫೋಸಿಸ್ ಶಿಕ್ಷಣ ಸಂಸ್ಥೆಗಳ ಬಳಿ ಮಾಕ್ ಡ್ರಿಲ್ ನಡೆದಿದ್ದು,
ಎನ್ಎಸ್ಜಿಯ ರೆಡ್ ಫೋರ್ಸ್ನಿಂದ ಅಟ್ಯಾಕ್ ಮತ್ತು ಎನ್ಎಸ್ಜಿಯ ಬ್ಲೂ ಫೋರ್ಸ್ನಿಂದ ರಕ್ಷಣಾ ಕಾರ್ಯಾಚರಣೆಯ ಅಣಕು ಪ್ರದರ್ಶನ ನಡೆಯಿತು. ಆಕಾಶದಲ್ಲಿ ಕೆಳಮಟ್ಟದಲ್ಲಿ ಹೆಲಿಕಾಪ್ಟರ್ ಹಾರಾಟ ಕಂಡು ಸಾರ್ವಜನಿಕರು ಗಾಬರಿಗೊಂಡರು. ಭೀಮಾ ತೀರದ ರಕ್ತಸಿಕ್ತ ಅಧ್ಯಾಯಕ್ಕೆ ಫುಲ್ ಸ್ಟಾಪ್ ಹಾಕಲು ಪೊಲೀಸ್ ಇಲಾಖೆ ನಿರ್ಧರಿಸಿದೆ. ಈ ಸಂಬಂಧ ವಿಜಯಪುರ ಎಸ್ಪಿ ಲಕ್ಷ್ಮಣ ನಿಂಬರ್ಗೆ ಖಡಕ್ ಆಕ್ಷನ್ ತಗೊಂಡಿದ್ದಾರೆ. ರೌಡಿ ಶೀಟರ್ಗಳ ವಿರುದ್ಧ ಗೂಂಡಾ ಕಾಯ್ದೆ ಅಸ್ತ್ರ ಪ್ರಯೋಗ ಮಾಡಿದ್ದಾರೆ. 15 ದಿನಗಳಲ್ಲಿ 2 ನಟೋರಿಯಸ್ ರೌಡಿ ಶೀಟರ್ಗಳು ಜೈಲು ಪಾಲಾಗಿದ್ದಾರೆ. ಧರ್ಮರಾಜ್ ಚಡಚನ ಸಹೋಚರ ಮಡುಸ್ವಾಮಿ ಕಾರವಾರ ಜೈಲಿಗೆ ರವಾನೆ ಮಾಡಿದರೆ ಬಾಗಪ್ಪ ಹರಿಜನ ಶಿಷ್ಯ ತುಳಸಿರಾಮ ಹರಿಜನ ಸಹ ಚಾಮರಾಜನಗರ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ರೀಲ್ಸ್ ವಿಡಿಯೋಗಳಿಂದ ಬಿಲ್ಡಪ್ ಕೊಡುತ್ತಿದ್ದ ತುಳಸಿರಾಮನ ಮೇಲೂ ಗೂಂಡಾ ಕಾಯ್ದೆ ಹಾಕಲಾಗಿದೆ. ಹಾಸನ ಜಿಲ್ಲೆ ಆಲೂರಿನ ಮನೆಯೊಂದರಲ್ಲಿ ದರೋಡೆ ನಡೆದಿದೆ. ಈಶ್ವರಹಳ್ಳಿ ಕೋಡಿಗೆ ಗ್ರಾಮದ ಮಂಜೇಗೌಡ ಎಂಬುವರ ಮನೆಗೆ ನುಗ್ಗಿದ 3 ಮುಸುಕುದಾರಿಗಳು ಮಾರಕಾಸ್ತ್ರಗಳಿಂದ ಹೆದರಿಸಿದ್ದಾರೆ. ಮಂಜೇಗೌಡ ಅವರ ಪುತ್ರ ಯಶಸ್ನ ಕೈಕಾಲು ಕಟ್ಟಿ ಹಾಕಿದ್ದಾರೆ. ಮಗನನ್ನು ಕೊಲ್ಲೋದಾಗಿ ಬೆದರಿಸಿ ಖದೀಮರು ಪೋಷಕರಿಂದ 60 ಗ್ರಾಂ ಚಿನ್ನ, 50 ಗ್ರಾಂ ಬೆಳ್ಳಿ ಹಾಗೂ 20,000 ನಗದು ದೋಚಿ ಪರಾರಿಯಾಗಿದ್ದಾರೆ. ಸ್ಥಳಕ್ಕೆ ಬೆರಳಚ್ಚು ತಜ್ಞರು ಶ್ವಾನ ದಳ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಬಲ್ಡೋಟ ಹೋರಾಟಕ್ಕೆ ಗವಿ ಸಿದ್ದೇಶ್ವರ ಶ್ರೀಗಳು ಬರಬೇಕು ಅಂತ ಹೋರಾಟಗಾರರು ಆಗ್ರಹಿಸುತ್ತಿದ್ದಾರೆ. ರಾಯಚೂರು ಏಮ್ಸ್ ಹೋರಾಟದ ಪ್ರಧಾನ ಸಂಚಾಲಕ ಬಸವರಾಜ್ ಕಳಸ ಮಾತನಾಡಿ, ಗವಿ ಸಿದ್ದೇಶ್ವರ ಶ್ರೀಗಳು ಈ ಭಾಗದ ದೇವರು, ಲಕ್ಷಾಂತರ ಜನರ ವಿಶ್ವಾಸ ಇದೆ, ಗೌರವ ಇದೆ. ರಾಜಕಾರಣಿಗಳು ಜನರನ್ನ ಕರೆದ್ರೆ ಬರಲ್ಲ, ಅವರು ಮನಸ್ಸು ಮಾಡಿದರೆ ಈ ಹೋರಾಟ ಯಶಸ್ವಿಯಾಗುತ್ತೆ ಎಂದಿದ್ದಾರೆ. ಜನರು ಹಣ ಪಡೆದು ವೋಟ್ ಹಾಕೋದನ್ನು ಮೊದಲು ನಿಲ್ಲಿಸಬೇಕು ಎಂದು ಉಪಲೋಕಾಯುಕ್ತ ಬಿ ವೀರಪ್ಪ ಬಾಗಲಕೋಟೆಯಲ್ಲಿ ಹೇಳಿದ್ದಾರೆ. ಸ್ವಾತಂತ್ರ್ಯದ ಆರಂಭದಲ್ಲಿ ದೇಶದಲ್ಲಿ 23% ಸುಶಿಕ್ಷಿತರಿದ್ದರು. ಈಗ ದೇಶದಲ್ಲಿ 80% ಸುಶಿಕ್ಷಿತರಿದ್ದಾರೆ. ಆದರೂ ಇಂದು ಎಲ್ಲ ಕ್ಷೇತ್ರದಲ್ಲಿ ಭ್ರಷ್ಟಾಚಾರ, ಲಂಚಗುಳಿತನ ಹೆಚ್ಚಾಗಿದೆ. ಸಮಾಜದಲ್ಲಿ 90% ಕಳ್ಳರೆ ತುಂಬಿದ್ದಾರೆ ಎಂದ ಉಪಲೋಕಾಯುಕ್ತ ಹೇಳಿಕೆ ನೀಡಿದ್ದಾರೆ. ಪ್ರೆಸ್ಸು ಸ್ಟ್ರಾಂಗ್ ಇಲ್ಲ, ಲೋಕಾಯುಕ್ತನೂ ಸ್ಟ್ರಾಂಗ್ ಇಲ್ಲ, ಯಾವ ಅಂಗಗಳು ಸ್ಟ್ರಾಂಗ್ ಇಲ್ಲ. ನಮ್ಮಲ್ಲಿ ಏನಾದರೂ ಈ ದೇಶ ಇನ್ನೂ ಉಳಿಬೇಕು ಅಂದರೆ ನ್ಯಾಯಾಂಗ ಒಂದು, ಪತ್ರಿಕಾರಂಗ ಉಳ್ಕೊಂಡಿದ್ದೆ. ಮೊನ್ನೆ ನಾವು ನೋಡಿದ್ವಿ 2 ಇನ್ಸಿಡೆಂಟ್ಗಳಲ್ಲಿ. ಅದಕ್ಕೆ ಕಾರಣ ಸಮಾಜ. ನನ್ನ ಪ್ರಕಾರ ದುಡ್ಡು ತೊಗೊಂಡು ಓಟ್ ಹಾಕ್ತಾರೆ. ದುಡ್ಡು ತೊಗೊಂಡು ಓಟ್ ಹಾಕಿ ಎಲ್ಲಿ ಒಳ್ಳೆಯವ್ರು ಬರ್ತಾರೆ ರೀ? ಫಸ್ಟು ಸಮಾಜ ಬದಲಾಗಬೇಕು. ಲೋಕಾಯುಕ್ತದಲ್ಲಿ ಯಾರೋ ನಮ್ಮಲ್ಲಿ ಬಾಗಲಕೋಟೆಯಲ್ಲಿ ಲೋಕಾಯುಕ್ತ ಪೊಲೀಸು ನೀವು ಕಳ್ಳರು ಅಂತೇಳಿ ದಯವಿಟ್ಟು ನನಗೆ ಕೊಡಿ, ಕಂಪ್ಲೇಂಟ್ ಕೊಡಿ. ಚಿಕ್ಕಮಗಳೂರು ಜಿಲ್ಲೆಯ ಚಾರ್ಮಾಡಿ ಘಾಟಿಯಲ್ಲಿ ಚಿರತೆ ಸಂಚಾರದಿಂದ ಆತಂಕ ಸೃಷ್ಟಿಯಾಗಿದೆ. ದಕ್ಷಿಣ ಕನ್ನಡ ಚಿಕ್ಕಮಗಳೂರು ಸಂಪರ್ಕಿಸುವ ಚಾರ್ಮಾಡಿ ಘಾಟಿ ರಸ್ತೆಯ ತಡೆಗೋಡೆಯ ಮೇಲೆ ಚಿರತೆ ಕಾಣಿಸಿಕೊಂಡಿದೆ. ಈ ರಸ್ತೆಯಲ್ಲಿ ನಿತ್ಯವೂ ಸಾವಿರಾರು ವಾಹನಗಳು ಸಂಚರಿಸುತ್ತಿವೆ. ಕಳೆದ 1 ತಿಂಗಳಿನಿಂದ ರಸ್ತೆ ಬದಿಯ ತಡೆಗೋಡೆ ಮೇಲೆ ಚಿರತೆ ಕಾಣಿಸಿಕೊಳ್ಳುತ್ತಿದ್ದು, ವಾಹನ ಸವಾರರು ಜೀವ ಭಯದಿಂದಲೇ ಸಂಚರಿಸುವಂತಾಗಿದೆ. ಮೈಸೂರು ಜಿಲ್ಲೆ ಸರಗೂರು ತಾಲೂಕು ದಡದಹಳ್ಳಿ ಗ್ರಾಮದ ಹೊಲದಲ್ಲಿ ಮರಿಯಾನೆಯೊಂದು ಅಡ್ಡಾದಿಡ್ಡಿ ಓಡಾಡಿದೆ. ರೈತ ಮಹಿಳೆ ಸಣ್ಣಮ್ಮ ಅವರ ಜಮೀನಿನಲ್ಲಿ ಆನೆಮರೆ ಓಡಾಡಿ ಬೆಳೆ ನಾಶ ಮಾಡಿದೆ. ಕಂಡವರ ಮೇಲೆ ದಾಳಿ ಮಾಡ್ತಿದ್ದ ಮರಿಯಾನೆ ಮರದ ಮೇಲೆ ಕೂತಿದ್ದ ವ್ಯಕ್ತಿಯನ್ನು ಬಿಡದೆ ಅಟ್ಯಾಕ್ ಮಾಡಿದೆ. ಕಳೆದ 4 ದಿನಗಳಿಂದ ಅದೇ ಜಮೀನಿನಲ್ಲಿ ಮರಿ ಆನೆ ತಂಗಿದೆ. ಮರಿಯಾನೆ ಹಿಡಿಯುವ ವೇಳೆ ತಪ್ಪಿಸಿಕೊಂಡು ಓಡಿದ ಮರಿಯಾನೆಯನ್ನ ಅರಣ್ಯ ಇಲಾಖೆ ಕಾರ್ಯಾಚರಣೆ ಬಳಿಕ ಕಾಡಿಗೆ ಬಿಟ್ಟು ಬರಲಾಗಿದೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವೈದ್ಯರ ಕೊರತೆ ಕಂಡುಬಂದಿದೆ. ಹೆರಿಗೆ ವೈದ್ಯರಿಲ್ಲದೆ ಗರ್ಭಿಣಿಯರು ಕಂಗಾಲಾಗಿದ್ದಾರೆ. ಆಸ್ಪತ್ರೆಯಲ್ಲಿರುವ 2 ವೈದ್ಯರು ಸಹ ರಜೆ ಹಾಕಿದ್ದು, ಕಳೆದ 15 ದಿನಗಳಿಂದ ಗರ್ಭಿಣಿಯರಿಗೆ ಸಮಸ್ಯೆ ಎದುರಾಗಿದೆ. ಇದರಿಂದ ಸಿಬ್ಬಂದಿ ವೈದ್ಯರ ಕೊಠಡಿಗೆ ಬೀಗ ಜಡಿದಿದ್ದಾರೆ. ಗರ್ಭಿಣಿಯರು ಆಸ್ಪತ್ರೆಗೆ ಬಂದು ವಾಪಸ್ ಹೋಗ್ತಿದ್ದಾರೆ. ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನ ಉಜ್ಜಯಿನಿಯ ದಾರುಕ ಕಾನ್ವೆಂಟ್ ಶಾಲೆ ಪಕ್ಕದಲ್ಲೇ ನೀರಿನ ಟ್ಯಾಂಕಿ ಸೋರುತ್ತಿದೆ.
ಟ್ಯಾಂಕಿ ಶಿಥಿಲಾವಸ್ಥೆಯಲ್ಲಿದ್ದರೂ ನೀರಿನ ಟ್ಯಾಂಕ್ ಬಳಕೆ ಮಾಡಲಾಗ್ತಿದೆ. ಟ್ಯಾಂಕ್ ಪಕ್ಕದಲ್ಲೇ ಶಾಲೆ, ಹಾಸ್ಟೆಲ್ಗಳಿವೆ. ಏನಾದರೂ ಅನಾಹುತ ಆದರೆ ಯಾರು ಹೊಣೆ ಎಂದು ಸ್ಥಳೀಯರು ಪ್ರಶ್ನಿಸುವಂತಾಗಿದೆ. ಮಂಡ್ಯ, ಮೈಸೂರು, ರಾಮನಗರ ಭಾಗದಲ್ಲಿ ಮಾತ್ರ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತಿದ್ದ ವಾಣಿಜ್ಯ ತಾವರೆ ಕೃಷಿ ಇದೀಗ ಕರಾವಳಿಯ ನೆಲದಲ್ಲೂ ನೆಲೆ ಕಂಡುಕೊಂಡಿದೆ. ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನ ಉಳಿಯಾರಗೋಳಿಯ ರೈತ ಹಾಗೂ ಸಾಯಿರಾದ ಸಮೂಹ ಸಂಸ್ಥೆಗಳ ಆಡಳಿತ ನಿರ್ದೇಶಕ ಮನೋಹರ್ ಶೆಟ್ಟಿ ಅವರು ಭತ್ತದ ಗದ್ದೆಯನ್ನ ತಾವರೆ ಕೊಳಗಳನ್ನಾಗಿ ಪರಿವರ್ತಿಸಿದ್ದಾರೆ.